ಎಲ್ಲರಿಗೂ ನಮಸ್ಕಾರ, ಚಾನಲ್‌ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಾಗ ಆರ್-ಆರ್-ಬಿ ಕಡೆಯಿಂದ ಗ್ರೂಪ್ ಡಿ ನೋಟಿಫಿಕೇಶನ್ ಆಗಲೇ ಅನೌನ್ಸ್ ಆಗೈತಿ. ಸೊ ಸ್ಟಾರ್ಟಿಂಗ್ ಡೇಟ್ ಬಂದ ನಾಳೆಗೆ ಸ್ಟಾರ್ಟಿಂಗ್ ಡೇಟ್ ಐತ್ರಿ. ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಾಗ ನಾನು ಕಂಪ್ಲೀಟ್ ಆದಂತ ಮಾಹಿತಿನ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಸೆಂಟ್ರಲ್ ಗವರ್ಮೆಂಟ್ ಇಂದ ಇದಕ್ಕೆ ಯಾವ ರೀತಿ ಪೋಸ್ಟ್‌ಗಳು ಡಿವೈಡ್ ಆಗಿ ಕ್ವಾಲಿಫಿಕೇಶನ್ ತಕ್ಕಂತ ಪೋಸ್ಟ್ ಯಾವ್ಯಾವ ಅದಾವ, ಎಸ್-ಎಸ್-ಎಲ್-ಸಿ ಆದವರು ಮತ್ತು ಪಿ-ಯು-ಸಿ ಆದವರಿಗೆ, ಡಿಗ್ರಿ ಆದವ್ರಿಗೆ ಯಾವ ತರದ ಪೋಸ್ಟ್‌ಗಳು ಅದಾವ ಅಂತ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಾಗ ನೋಡೋಣ. ಚಾನಲ್‌ಗೆ ಯಾರಾದರೂ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಂಡು ವಿಡಿಯೋನ ಶೇರ್ ಮಾಡಿ. ಸೊ ಇವತ್ತಿನ ಒಂದು ವಿಡಿಯೋದಾಗ ನಾವು ಏನೇನು ತಿಳ್ಕೊಂತೀವಪ್ಪ ಅಂತಂದ್ರೆ, ಈ ಒಂದು ಸ್ಟಾರ್ಟಿಂಗ್ ಡೇಟ್ ಯಾವಾಗ ಮತ್ತು ಎಂಡಿಂಗ್ ಡೇಟ್ ಯಾವುದು, ಮತ್ತು ಪೇಮೆಂಟ್ ಎಷ್ಟು ಇರ್ತೈತಿ, ಕ್ಯಾಟಗರಿ ವೈಸ್ ಪೇಮೆಂಟ್ ಮತ್ತು ಏಜ್ ಲಿಮಿಟ್ ಮತ್ತು ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಹಂಗೆ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಸೊ ಇದಲ್ಲದೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ನಡೀತೈತಿ, ಸೊ ಕಂಪ್ಲೀಟ್ ಆಗಿ ಪ್ರೊಸೆಸ್ಗಳನ್ನ ತಿಳ್ಕೊಳ್ಳೋಣ. ಸೊ ಇವತ್ತಿನ ಒಂದು ವಿಡಿಯೋದಾಗ ಏನಪ್ಪಾ ಅಂತಂದ್ರೆ, ಕಂಪ್ಲೀಟ್ ಆಗಿ ವೇಕೆನ್ಸಿ ಯಾವ ಥರ ಡಿವೈಡ್ ಆಗಿದಾವೆ, ಎಷ್ಟೆಷ್ಟು ಪೋಸ್ಟ್, ಯಾವ ಪೋಸ್ಟ್ ಎಲ್ಲ ಡಿವೈಡ್ ಆಗಿ ಎಜುಕೇಶನ್ ಕ್ವಾಲಿಫಿಕೇಶನ್ ತಕ್ಕಂತ ಯಾವ್ಯಾವ ಪೋಸ್ಟ್ ಇದಾವೆ ಡೀಟೇಲ್ ಆಗಿ ನೋಡ್ಕೊಳ್ಳೋಣ. ಎಷ್ಟೆಷ್ಟು ಪೋಸ್ಟ್ಗಳ ಅನೌನ್ಸ್ ಆಗ್ಯಾವ ಅಂತಂದ್ರೆ, ಟೋಟಲ್ ಆಗಿ ಇಲ್ಲಿ 32,438 ಪೋಸ್ಟ್ಗಳು ಅನೌನ್ಸ್ ಆಗಿರೋದ್ರಿಂದ ಯಾರೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡಕತ್ತೀರಿ ಅಥವಾ ಪ್ರಿಪರೇಷನ್ ಮಾಡಕತ್ತೀರಿ ಅವ್ರಿಗೆಲ್ಲ ಒಂದು ಉತ್ತಮ ಅವಕಾಶ ಅಂತಾನೆ ಹೇಳ್ಬೋದು. ವಿಡಿಯೋನ ಮಿಸ್ ಮಾಡಕ್ ಹೋಗ್ಬೇಡ್ರಿ, ಕಂಪ್ಲೀಟ್ ಅಂತ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಹಂಗಾಗಿ ಡಿಸ್ಕ್ರಿಪ್ಷನ್ ಒಳಗೆ ಒಂದು ಲಿಂಕ್ ಕೊಟ್ಟಿರ್ತೀನಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತಂದ್ರೆ ಈ ನೋಟಿಫಿಕೇಶನ್ ಬಗ್ಗೆ ಕಂಪ್ಲೀಟ್ ಆಗಿ PDF ಬರ್ತೈತಿ. ಆ PDF ಒಳಗೆ ಇನ್ನೂ ಜಾಸ್ತಿ ಡೀಟೇಲ್ಸ್ ಐತಿ, ಎಲ್ಲಾ ಡೀಟೇಲ್ ಓದ್ಕೊಡ್ರಿ. ಯಾಕಂದ್ರೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ಏನಾಗುತ್ತಪ್ಪ ಅಂದ್ರೆ ಇನ್ಸ್ಟ್ರಕ್ಷನ್ ಓದೋದು ಇಂಪಾರ್ಟೆಂಟ್ ಆಗುತ್ತೆ. ಅದಂತರ ನೀವೇನೋ ಅಪ್ಲೈ ಮಾಡಕ್ ಹೋಗಿ ಏನಾದ್ರು ಮಿಸ್ಟೇಕ್ ಆತಂದ್ರೆ PA ಮಾಡಿರ್ತೀರಿ, ಅವಾಗ ವಾಪಸ್ ಏನು ಮಾಡಕ್ ಬರೋದಿಲ್ಲ. ಸೊ ಒಂದ್ಸಲ ರಿಜಿಸ್ಟ್ರೇಷನ್ ಆತಪ್ಪ ಅಂತಂದ್ರೆ ನೀವು ಯಾವುದೇ ರೀತಿಯ ಮಾಹಿತಿನೂ ಕೂಡ ಚೇಂಜ್ ಮಾಡಕ್ ಬರೋದಿಲ್ಲ. ಸೊ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಾಗ ನೀಟಾಗಿ ನೋಡ್ಕೊಂಡು ಎಲ್ಲ ದಾಖಲೆಗಳನ್ನ ನೀಟಾಗಿ ಆಧಾರ್ ಕಾರ್ಡ್ ಪ್ರಕಾರ ಮತ್ತು SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ದಾಖಲೆ ಎಂಟ್ರಿ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಆಲ್ರೆಡಿ ರಿಜಿಸ್ಟರ್ ಆಗಿರೋರು ಲಾಗಿನ್ ಮಾಡಿ ಅಪ್ಲೈ ಮಾಡ್ಬೋದು. ಸೊ ಇದೆಲ್ಲ ಇನ್ನ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದೊಳಗೆ ನಿಮ್ಗೆ ಯಾವ ರೀತಿ ಫೀಸ್ ಇರುತ್ತೆ, ಕ್ಯಾಟಗರಿ ವೈಸ್ ಫೀಸ್ ಎಷ್ಟು ಇರ್ತೈತೆ ಅಂತ ನೀಟಾಗಿ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಅದಲ್ಲದೆ ಇಲ್ಲಿ ಏನಪ್ಪಾ ಅಂತಂದ್ರೆ, ಇವಾಗ ನೀವು ಪೇಮೆಂಟ್ ಮಾಡಿದ್ರೆ ಇದಕ್ಕೆ ಆರ್-ಆರ್-ಬಿ ಆಗಿರೋದ್ರಿಂದ ಪೇಮೆಂಟ್ ವಾಪಸ್ ರಿಟರ್ನ್ ಆಗೈತಿ. ಸೊ ಕ್ಯಾಟಗರಿ ವೈಸ್ ನೋಡೋದಂತಂದ್ರೆ SC ST ಮತ್ತು ಎಕ್ಸ್ ಆರ್ಮಿ ಅವರಿಗೆ ಮತ್ತೆ ಲೇಡೀಸ್ಗೆ ಏನಪ್ಪ ಅಂತಂದ್ರೆ 250 ಐತಿ. ಸೊ ಈ ಒಂದು 250 ಅಮೌಂಟ್ ಒಳಗೆ ಫುಲ್ಲಿ ಅಮೌಂಟ್ ಏನಾಗ್ತೈತಿ ರೀಫಂಡ್ ಆಗ್ತೈತಿ ನಿಮಗೆ. CBT ನೀವು ಏನು ಅಟೆಂಡ್ ಮಾಡ್ತಿರೋವಾಗ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ನೀವು ಅಟೆಂಡ್ ಮಾಡಿದ ಮೇಲೆ ವಾಪಸ್ ಪೂರ್ತಿ ಅಮೌಂಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ರಿಟರ್ನ್ ಆಗ್ತೈತಿ. ಸೊ ಇನ್ನು ಉಳಿದಂತ ಕ್ಯಾಟಗರಿಗೆ ಏನೈತಪ್ಪ ಅಂತಂದ್ರೆ 500 ರೂಪೀಸ್ ಫೀಸ್ ಇರ್ತೈತಿ. ಸೊ ಇದ್ರೊಳಗೆ ನೀವು CBT ಟೆಸ್ಟ್ ಅಟೆಂಡ್ ಆದ್ಮೇಲೆ 400 ರೂಪೀಸ್ ವಾಪಸ್ ರಿಟರ್ನ್ ಆಗ್ತೈತಿ. ಸೊ ಈ ಎಲ್ಲ ಮಾಹಿತಿಯನ್ನ ಕಂಪ್ಲೀಟ್ ಆಗಿ ಒಂದು PDF ರೂಪದಾಗ ನಮಗೆ ರೆಡಿ ಮಾಡೀನಿ. ಸೊ ಅದನ್ನೆಲ್ಲ ನೀಟಾಗಿ ನೋಡ್ಕೊಳ್ಳೋಣ. ಹಂಗ ಅಪ್ಲೈ ಲಿಂಕ್ನು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ. ಆದ್ರೆ ನಾಳೆಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗೈತಿ. ಯಾರಿಗೆಲ್ಲ ಅಪ್ಲೈ ಮಾಡಕ್ ಅವಶ್ಯಕತೆ ಐತಿ ಅವ್ರಿಗೆಲ್ಲ ಶೇರ್ ಮಾಡ್ರಿ, ಅಪ್ಲೈ ಮಾಡ್ರಿ. ಸೊ ಕಂಪ್ಲೀಟ್ ಡೀಟೇಲ್ ತಿಳ್ಕೊಂಬರೋಣ ಬರ್ರಿ. ಡಿಸ್ಕ್ರಿಪ್ಷನ್ ಎಲ್ಲ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದ್ರೆ ಈ ವೆಬ್ಸೈಟಿಗೆ ಬರ್ತೀರಿ. ಇಲ್ಲಿ ಅಪ್ಲೈ ಲಿಂಕ್ ನಾನು ಕೊಟ್ಟೀನಿ. ಇದು ನಾಳೆ ಆರಂಭ ಆಗ್ತೈತಿ. ನಾಳೆ ಆರಂಭ ಆದಾಗ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ವೆಬ್ಸೈಟ್ ಓಪನ್ ಆಗ್ತೈತಿ, ಅಲ್ಲಿ ಹೋಗಿ ಅಪ್ಲೈ ಮಾಡ್ಬೋದು. ಸೊ ನಾಳೆ ರಿಜಿಸ್ಟ್ರೇಷನ್ ಮಾಡ್ತಕ್ಕಂಥ ಪೂರ್ತಿ ಡೀಟೇಲ್ಸನ್ನು ನಾನು ಒಂದು ವಿಡಿಯೋದಾಗ ಅಪ್ಲೈ ಮಾಡ್ತೀನಿ. ರಿಜಿಸ್ಟ್ರೇಷನ್ ಮಾಡಿಕೊಂಡೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಕಂಪ್ಲೀಟ್ ವಿಡಿಯೋನ ನಾಳೆಗೆ ಹಾಕ್ತೀನಿ. ಸೊ ಇಲ್ಲಿ ನೋಡ್ಬೋದು ಆರ್-ಆರ್-ಬಿ ಗ್ರೂಪ್ ಡಿ ನೋಟಿಫಿಕೇಶನ್ ಆಗೈತಿ. ಸೊ ಇದರದ್ದು ಕಂಪ್ಲೀಟ್ PDF ಕೂಡ ನಾನು ನಿಮ್ಗೆ ಲಿಂಕ್ ಕೊಟ್ಟಿರ್ತೀನಿ ಕೆಳಗಡೆ. ಸೊ ಇವಾಗ ನಾವು ಏನೇನು ನೋಡೋಣಪ್ಪ ಅಂತಂದ್ರೆ, ವೇಕೆನ್ಸಿ ಎಷ್ಟದ ಮತ್ತು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಏನು ಮತ್ತು ನ್ಯಾಷನಾಲಿಟಿ ಯಾವ ರೀತಿ ಅಪ್ಲೈ ಆಗೈತಿ ಮತ್ತು ಏಜ್ ಲಿಮಿಟ್, ಎಜುಕೇಷನ್ ಕ್ವಾಲಿಫಿಕೇಷನ್ ಎಲ್ಲ ನೋಡೋಣ. ಸೊ ಇಲ್ಲಿ ನೋಡ್ಬೋದು ಡೇಟ್ ಕೊಟ್ಟರೆ ಜನವರಿ 23, 2025 ಅಪ್ಲಿಕೇಶನ್ ಪ್ರೊಸೆಸ್ ಸ್ಟಾರ್ಟ್ ಆಗೈತಿ. ಸೊ ಎಂಡ್ ಡೇಟ್ ಬಂದು ಫೆಬ್ರವರಿ 22, 2025. ಸೊ ಇಲ್ಲಿ ಏಜ್ ಲಿಮಿಟ್ ನೋಡೋದಾತಂದ್ರೆ 18 ರಿಂದ 36 ವರ್ಷ. ಅದಾದ ನಂತರ ಡಿಪ್ಲೊಮಾ, ಡಿಗ್ರಿ, ಇಂಜಿನಿಯರಿಂಗ್ ವಿಲ್ ನಾಟ್ ಅಕ್ಸೆಪ್ಟೆಡ್ ಇನ್ಸ್ಟೆಡ್ ಆಫ್ ಕೋರ್ಸ್ ಕಂಪ್ಲೀಟೆಡ್ ಆ್ಯಕ್ಟ್ ಅಪ್ರೆಂಟಿಸ್ ITI ಫಾರ್ ದ ಪೋಸ್ಟ್ ಆಫ್ ಲೆವೆಲ್ 1 ಅನ್ಲೆಸ್ ಅದರ್ವೈಸ್ ಸ್ಪೆಸಿಫೈಡ್. ಸೊ ಇಲ್ಲಿ ನೋಡ್ಬೋದು ಡಿಗ್ರಿ ಅಥವಾ ಡಿಪ್ಲೊಮಾ ಏನಾರ ಮಾಡಿದ್ರೆ ITI ಬದಲಿ, ಸೊ ITI ಮುಗಿಸ್ಕೊಂಡು ಡಿಗ್ರಿ ಏನಾರ ಮಾಡಿದ್ರಪ್ಪ ಅಂತಂದ್ರೆ ಅದನ್ನು ಸ್ಪೆಸಿಫೈಡ್ ಆಗಿ ಮೆನ್ಷನ್ ಮಾಡ್ಬೇಕಂತ ಇಲ್ಲಿ ಹೇಳಿದಾರೆ. ಹಂಗೆ ಏನು ಮತ್ತು ಆರ್-ಆರ್-ಡಿ ಗ್ರೂಪ್ ಡಿ ಏನಿದೆ ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾತಪ್ಪ ಅಂತಂದ್ರೆ, ಫಸ್ಟ್ ನಿಮ್ಗೆ ಕಂಪ್ಯೂಟರ್ ಬೇಸ್ಡ್ ಟೆಕ್ಸ್ಟ್ ಇರುತ್ತೆ, ಅಂದರೆ CBT ಅಂತ ನಾವೇನು ಕರಿತೀವಿ, ಕಂಪ್ಯೂಟರ್ ಬೇಸ್ಡ್ ಟೆಕ್ಸ್ಟ್ ಇರುತ್ತೆ. ಸೊ ಇಲ್ಲಿ ಪೋಸ್ಟ್ ನೋಡೋದಾತಂದ್ರೆ 32,438 ಪೋಸ್ಟ್ ಅದಾವೆ ಮತ್ತು January 23 ಇಂದ February 22, ಸೊ ಆಲ್ಮೋಸ್ಟ್ 1 ಮಂತ್ವರೆಗೂ ನಿಮ್ಗೆ ಅಪ್ಲಿಕೇಶನ್ ಸ್ಟಾರ್ಟ್ ಒಳಗಿರ್ತೈತಿ. ಸೊ ಅದು ಬಿಟ್ಟು ನೀವು ಪ್ರೊಸೆಸ್ ಒಳಗೆ ನೆಕ್ಸ್ಟ್ ಪ್ರೊಸೆಸ್ ಏನಪ್ಪ ಅಂತಂದ್ರೆ, ಇಲ್ಲಿ ಫಿಸಿಕಲ್ ಎಫಿಸಿಯನ್ಸಿ ಟೆಸ್ಟ್ ಅಂತ ಬರ್ತೈತಿ, PET ಅಂತ ಬರುತ್ತೆ, ನಾವೇನು ಫಿಸಿಕಲ್ ಟೆಸ್ಟ್ ಅಂತ ಕರಿತೀವಿ. ಸೊ ಆ ಒಂದು ಟೆಸ್ಟ್ ಇರ್ತೈತಿ, ಫಿಸಿಕಲ್ ಟೆಸ್ಟ್ ಇರ್ತೈತಿ. ಅದನ್ನು ಪಾಸ್ ಆದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ. ಅದಾದ ನಂತರ ನಿಮಗೆ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿ ಸೆಲೆಕ್ಷನ್ ಕಂಪ್ಲೀಟ್ ಮಾಡ್ತಾರೆ. ಸೊ ಇದಾದ ನಂತರ ಇಲ್ಲಿ ಎಕ್ಸಾಮ್ ಪ್ಯಾಟರ್ನ್ ನೋಡೋದಾತಪ್ಪ ಅಂತಂದರೆ, ಜನರಲ್ ಸೈನ್ಸ್ 25 ಕ್ವಶನ್ಸ್ ಇರ್ತಾವೆ, ಮ್ಯಾಥಮೆಟಿಕ್ಸ್ 25 ಕ್ವಶನ್ಸ್, ಹಂಗೆ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ 30 ಕ್ವಶನ್ಸ್ ಮತ್ತು ಜನರಲ್ ಅವೇರ್ನೆಸ್ ಆ್ಯಂಡ್ ಕರೆಂಟ್ ಅಫೇರ್ಸ್ 30 ಕ್ವಶನ್ಸ್.
ಸೊ ಇಲ್ಲಿ ನಾನು ಇವಾಗ ಏನು ಸ್ಟೆಪ್ಸನ್ನು ಸ್ಕ್ರಾಲ್ ಮಾಡಿದೆ ಅದು ಅಪ್ಲೈ ಸ್ಟೆಪ್ಸ್ ಐತ್ರಿ. ಸೊ ಅಪ್ಲೈ ಸ್ಟೆಪ್ನ ಕಂಪ್ಲೀಟಾಗಿ ಬರೋದು ನಾನು ಅಲ್ಲಿ ಅಪ್ಲೋಡ್ ಮಾಡೀನಿ. ಅದನ್ನು ಕೂಡ ನೀಟಾಗಿ ಓದ್ಕೊರಿ. ಇಲ್ಲಿ ಸ್ಟೆಪ್ 8 ಒಳಗೆ ಏನಪ್ಪ ಅಂತಂದ್ರೆ ಫೋಟೋ ಐಡೆಂಟಿಟಿನ ಅಪ್ಲೈ ಮಾಡ್ಬೇಕಾಗತ್ತೆ ಮತ್ತು ಬ್ಯಾಂಕ್ ಡೀಟೇಲ್ಸನ್ನು ಕೂಡ ಎಂಟ್ರಿ ಮಾಡ್ಬೇಕಾಗೈತಿ. ನೀವು ಎಕ್ಸಾಮನ್ನು ಬರೀತಕ್ಕಂಥ ಲ್ಯಾಂಗ್ವೇಜನ್ನು ಕೂಡ ಸೆಲೆಕ್ಟ್ ಮಾಡ್ಬೇಕಾಗೈತಿ. ಹಂಗೆ ಈಗ SC/ST ಕ್ಯಾಂಡಿಡೇಟ್ ಏನು ಮಾಡ್ಬೇಕಪ್ಪ ಅಂತಂದ್ರೆ ಅವ್ರದ್ದು SC ಮತ್ತು ST ಅಂತೇಳಿ ಏನು ಕ್ಯಾಟಗರಿ ಸರ್ಟಿಫಿಕೇಟ್ ಇರುತ್ತೆ ಅವನ್ನ ಅಪ್ಲೋಡ್ ಮಾಡ್ಬೇಕಾಗೈತಿ. ಮತ್ತು ಗ್ರೂಪ್ ಡಿಗೆ ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲೇ PWD ಅಥವಾ ಫೀಮೇಲ್ ಟ್ರಾನ್ಸ್ಜೆಂಡರ್ ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಂಡಿಡೇಟ್ಸ್ ಏನಿರ್ತಾರಲ್ಲ ಅವರಿಗೆ ಫೀಸ್ ಬಂದು 250 ರೂಪಾಯಿ ಆಗ್ತೈತಿ. ಸೊ ಅದು ಪೂರ್ತಿ ಏನಕ್ಕಪ್ಪ ಅಂದ್ರೆ ರೀಫಂಡ್ ಆಗ್ತೈತಿ. ಪೂರ್ತಿ ಅಮೌಂಟ್ ಬಂದು ರೀಫಂಡ್ ಆಗ್ತೈತಿ. ಹಾಗೆಯೇ ಈ ಎಕನಾಮಿಕಲ್ ಬ್ಯಾಕ್ಗ್ರೌಂಡ್ ಕ್ಲಾಸಸ್ ಅವ್ರಿಗೂ ಕೂಡ ರೀಫಂಡ್ ಆಗ್ತೈತಿ ಮತ್ತು ಮೈನಾರಿಟಿಯವ್ರಿಗೂ ಕೂಡ ಇನ್ಕ್ಲೂಡ್ ಆಗೈತಿ. ಸೊ ಇವರೆಲ್ಲ ಬಿಟ್ಟು ಅದರ್ ಏನು ಕ್ಯಾಟಗರೀಸ್ ಇರ್ತಾವಲ್ಲ OBC ಅಂತ ಕರಿತೀವಿ ಮತ್ತು ಕ್ಯಾಟಗರಿ 1 ಕ್ಯಾಟಗರಿ 2 ಏನಿರ್ತಾವಲ್ಲ ಅವರಿಗೆ 500 ರೂಪಾಯಿ ಚಾರ್ಜ್ ಐತಿ. ಸೊ 500 ರೂಪಾಯಿ ಒಳಗೆ 400 ರೂಪೀಸ್ ರೀಫಂಡ್ ಆಗ್ತೈತಿ. ಸೊ ಏನು ಮತ್ತು ಇಲ್ಲಿ ಸ್ಯಾಲ್ರಿ ನೋಡೋದತ್ತಪ್ಪ ಅಂತಂದ್ರೆ ಡೀಟೇಲ್ಸ್ ಏನು ಕೊಟ್ಟಿದ್ದೀನಿ ನೋಡಿರಿ, ಇಲ್ಲೆಲ್ಲ ಫಿಲ್ ಮಾಡಿದ್ದೀನಿ. ಬೇಸಿಕ್ ಪೇ ಬಂದು 18,000 ಇರ್ತೈತಿ. ಅಲವೆನ್ಸಸ್ ಬಂದು ನೋಡೋದತ್ತಪ್ಪ ಅಂದ್ರೆ DA HRA TA ಈ ಥರದ ಎಕ್ಸ್ಟ್ರಾ ಇನ್ನೂ ಜಾಸ್ತಿ ಹಲವಾರು ಬೆನಿಫಿಟ್ಸ್ ಅದಾವೆ. ಸೊ ಇನ್ನು ಪರ್ಕ್ಸ್ ನೋಡೋದತ್ತಪ್ಪ ಅಂತಂದ್ರೆ ರೈಲ್ವೆ ಟ್ರಾವೆಲ್ ಫ್ರೀ ಇರ್ತೈತಿ ಮತ್ತು ಮೆಡಿಕಲ್ ಬೆನಿಫಿಟ್ಸ್ ಕೂಡ ಅಲವ್ ಇರ್ತೈತಿ. ಹಂಗೆ ಕೆರಿಯರ್ ಗ್ರೋತ್ ಯಾವ ಥರ ಆಗತ್ತಪ್ಪ ಅಂತಂದ್ರೆ ಇದ್ರೊಳಗೆ ಪ್ರಮೋಷನ್ ಮುಖಾಂತರ ಕೆರಿಯರ್ ಗ್ರೋತ್ ಆಗ್ತೈತಿ. ಅದಾದ ನಂತರ ಇಲ್ಲಿ RRBಗೆ ಹೆಲ್ಪ್ಲೈನ್ ಏನಾರ ಹೆಲ್ಪ್ಲೈನ್ ಬೇಕಂತಂದ್ರೆ ಇಲ್ಲಿ ಡೀಟೇಲ್ಸ್ ಕೊಟ್ಟಿನಿ. ಸೊ ಸರ್ಚ್ ಮಾಡಿ ನೀವು ಕಾಲ್ ಮಾಡೋದು ಅಥವಾ ಏನಾರ ನಿಮ್ಗೆ ಹೆಲ್ಪ್ ಬೇಕಂತಂದ್ರೆ ಇಮೇಲ್ ಮುಖಾಂತರನು ಕಳಿಸ್ಕೋಬೋದು. ಇನ್ನು ಇಂಪಾರ್ಟೆಂಟ್ ಡೇಟ್ ನೋಡೋದಪ್ಪ ಅಂತಂದ್ರೆ ಆಗಲೇ ಸ್ಟಾರ್ಟಿಂಗ್ ಅಥವಾ ಕ್ಲೋಸಿಂಗ್ ಡೇಟನ್ನು ಹೇಳೀನಿ. ಸೊ ಇವಾಗ ಅಪ್ಲಿಕೇಶನ್ ಪೇಮೆಂಟ್ ನೋಡೋದತ್ತಪ್ಪ ಅಂತಂದ್ರೆ ಫೆಬ್ರವರಿ 25 ತನಕ 24 ತನಕ ನಿಮಗೆ ಪೇಮೆಂಟ್ ಲಾಸ್ಟ್ ಡೇಟ್ ಇರ್ತೈತಿ. ಸೊ 25ನೇ ತಾರೀಕಿಂದ ಹಿಡ್ಕೊಂಡು ಫೆಬ್ರವರಿ 25ರಿಂದ ಹಿಡ್ಕೊಂಡು ಮಾರ್ಚ್ 6ನೇ ತಾರೀಕಿನ ಒಳಗೂ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಏನಾದ್ರು ನಿಮ್ದು ಎರರ್ಸ್ ಇತ್ತಂದ್ರೆ ಅದನ್ನು ತಿದ್ದುಪಡಿ ಮಾಡೋಕ್ಕೋಸ್ಕರ ಇಲ್ಲಿ ಟೈಮ್ ಇರ್ತೈತಿ ರೀ, ಮಾರ್ಚ್ 6ನೇ ತಾರೀಕಿನವರೆಗೂ. ಸೊ ಇನ್ನು ಇವಾಗ ನಾನು ಇಲ್ಲಿ ಪೋಸ್ಟ್ ನೇಮ್ ಮತ್ತು ಪೋಸ್ಟ್ ಎಷ್ಟು ನಂಬರ್ ಆಫ್ ಪೋಸ್ಟ್ ಎಷ್ಟು ಅದಾವೆ ಆ ಒಂದು ಪೋಸ್ಟಿಗೆ ಸಂಬಂಧಪಟ್ಟಂಗೆಲ್ಲ ಡಿವೈಡ್ ಬಂದಿರ್ತಕ್ಕಂಥ ಮಾಹಿತಿಯನ್ನು ಕೂಡ ಇಲ್ಲಿ ನೀಡಿದ್ದೀನಿ. ಇದು ಕಂಪ್ಲೀಟಾಗಿ ನೋಡ್ಕೊರಿ. ಯಾರು ಯಾವ ಪೋಸ್ಟಿಗೆ ಅಪ್ಲೈ ಮಾಡ್ತೀರಿ ಅದನ್ನು ಕಂಪ್ಲೀಟಾಗಿ ನೋಡ್ಕೊರಿ. ಸೊ ಇದ್ರ ವೈಸ್ ಇನ್ನೊಂದು PDF ನಾನು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ. ಅದನ್ನ ಮ್ಯಾಗೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ಅದ್ರ ಮ್ಯಾಗೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ಅಫಿಷಿಯಲ್ RRB ಕಡೆಯಿಂದ ಏನು ಅನೌನ್ಸ್ ಆಗಿರ್ತೈತಿ PDF ಅದೊಂದು ನೋಟಿಫಿಕೇಶನ್ ಏನು ಫಾರ್ಮ್ ಇರ್ತೈತಿ ಆ ಕಂಪ್ಲೀಟ್ PDF ನಿಮಗೆ ಸಿಗ್ತೈತಿ. ಸೊ ಆ ಸಿಕ್ಕಿರ್ತಕ್ಕಂಥ PDF ಒಳಗೆ ಇಲ್ಲಿ ಏನಿರ್ತೈತಪ್ಪ ಅಂದ್ರೆ ಡೀಟೇಲ್ಸ್ ನಾನೆಲ್ಲ ಹೇಳ್ತಾ ಹೋಗ್ತೀನಿ. ಒಂದು ಬೇಸಿಕ್ ಹೇಳ್ತೇನೆ ಹೋಗ್ತೀನಿ ರೀ. ಕಂಪ್ಲೀಟಾಗಿ ಇದನ್ನು ಓದ್ಕೊಳಕ್ಕೆ ಆಗುತ್ತಲ್ಲ. ಬಟ್ ಮೇನ್ ಏನಪ್ಪ ಅಂತಂದ್ರೆ ಇದ್ರೊಳಗೆ ನಿಮಗೆ ಮೆಡಿಕಲ್ ಯಾವ ರೀತಿ ಇರಬೇಕು ಮತ್ತು ನೀವು ಏನು ಸೆಲೆಕ್ಷನ್ ಮಾಡ್ತೀರಾ ಆ ಪೋಸ್ಟಿಗೆ ನಿಮ್ಮ ಮೆಡಿಕಲ್ ಎಷ್ಟು ಇರಬೇಕು, ಫಿಸಿಕಲ್ ರೀತಿ ಯಾವ ಒಂದು ಸರ್ಟಿಫಿಕೇಟ್ ತರಬೇಕು ಮತ್ತು ನೀವು ಸೆಲೆಕ್ಟ್ ಮಾಡ್ತಕ್ಕಂಥ ಪೋಸ್ಟಿಗೆ ಯಾವ ಕ್ವಾಲಿಫಿಕೇಷನ್ ಇರಬೇಕು ಮತ್ತು ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ಈ PDF ಒಳಗೆ ಅವ್ರಿಗೆ ಮೆನ್ಷನ್ ಮಾಡಿದ್ದಾರೆ. ಸೊ ನಾನು ಇಲ್ಲಿ ಬೇಸಿಕ್ಕಾಗಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದಿಷ್ಟು ಪಾಯಿಂಟ್ಗಳನ್ನ ನಿಮಗೆ ಹೇಳ್ತೀನಿ. ಏನಪ್ಪ ಅಂತಂದ್ರೆ ಓದಬೇಕಾಗಿರ್ತಕ್ಕಂಥ ಪಾಯಿಂಟ್ಗಳನ್ನ ಹೇಳ್ತೀನಿ. ಏನಪ್ಪ ಅಂತಂದ್ರೆ ಇಲ್ಲಿ ಕ್ಯಾಟಗರಿ ವೈಸ್ ಇವತ್ತು ಡಿವಿಷನ್ ವೈಸ್ ಯಾವ ರೀತಿ ಪೋಸ್ಟ್ಗಳು ಹಂಚಿಕೆ ಆಗ್ಯಾವ ಅಂತ ನೋಡ್ಕೊಳ್ರಿ. ಯಾಕಂತಂದ್ರೆ ಇಲ್ಲಿ ಈ PDF ಲಾಸ್ಟ್ ಕೊನೆಯ ಪೇಜ್ ಒಳಗೆ ಡೀಟೇಲಾಗಿ ಕೊಟ್ಟಿದ್ದಾರೆ ಯಾವ್ಯಾವ ರೀಜನಿಗೆ ಎಷ್ಟೆಷ್ಟು ಪೋಸ್ಟ್ಗಳು ಹಂಚಿಕೆ ಆಗಿರ್ತಾವೆ ಕ್ಯಾಟಗರಿ ವೈಸ್. ಇಲ್ಲಿ ನೋಡೋದತ್ತಪ್ಪ ಅಂತಂದ್ರೆ ಏಜ್ ರಿಲ್ಯಾಕ್ಸೇಷನ್ ಬಂದು OBC ಅವ್ರಿಗೆ ನಾರ್ಮಲ್ ಆಗಿ 3 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇರ್ತೈತಿ. SC/ST ಅವರಿಗೆ 5 ವರ್ಷ ಇರ್ತೈತಿ. ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ಸ್ ಏನಿರ್ತಾರಲ್ಲ ಅವರಿಗೆ ಆ ಕ್ಯಾಟಗರಿ ವೈಸ್ ಮತ್ತು ಇಲ್ಲಿ ಕೂಡ ಎಕ್ಸ್ಟ್ರಾ ಏಜ್ ರಿಲ್ಯಾಕ್ಸೇಷನ್ ಐತ್ರಿ. ಹಂಗೆ ಏನು PWD ಅಂತ ಏನು ನಾವು ಕರಿತೀವಿ ಒಂದು ಪರ್ಸನ್ ವಿತ್ ಡಿಸಬಿಲಿಟಿ ಅಂತ ಅವ್ರಿಗೆ ಕೂಡ ಒಂದು ಏಜ್ ರಿಲ್ಯಾಕ್ಸೇಷನ್ ಇರುವಂಥ ಅದು ಕೂಡ ಕ್ಯಾಟಗರಿ ವೈಸ್ ಎಕ್ಸ್ಟ್ರಾ ಆಗ್ತಾ ಹೋಗ್ತೈತೆ ರೀ. SC/ST ಅವರಿಗೆ 15 ವರ್ಷ ಕೂಡ ಐತಿ. ಸೊ ಈ ಥರ ಏಜ್ ರಿಲ್ಯಾಕ್ಸೇಷನ್ ಇರ್ತೈತಿ. ಅಥವಾ ನೀವೇನಾದರೂ ಇವಾಗ ಯಾರಾದರೂ RRB ಒಳಗೆ ವರ್ಕ್ ಮಾಡ್ತಿದ್ದೀರಪ್ಪ ಅಂತಂದ್ರೆ ಅವ್ರಿಗೆ ಮತ್ತೆ ಎಕ್ಸ್ಟ್ರಾ ಒಂದು 2-3 ಇಯರ್ಸ್ ಎಕ್ಸ್ಟ್ರಾ ಮತ್ತು ಏಜ್ ರಿಲ್ಯಾಕ್ಸೇಷನ್ ಐತಿ. ಸೊ ಇದಾದಂಥ ಇವಾಗ ಏನು ನೋಡಪ್ಪ ಅಂದ್ರೆ ಇಂಪಾರ್ಟೆಂಟ ನೀವು ಇವಾಗ ಅಪ್ಲೈ ಮಾಡ್ತಕ್ಕಂಥ ಕ್ಯಾಂಡಿಡೇಟ್ ಏನಿರ್ತಾರಲ್ಲ ಅವ್ರಿಗೆ ನೀವು ನಾರ್ಮಲಾಗಿ ಇವಾಗ ಡಿಗ್ರಿ ಮುಗಿಸಿದ್ರೆ ಅಥವಾ ನೀವು ಏನು PUC ಮುಗಿಸಿದ್ರೆ ನಿಮಗೆ ಇರ್ತಕ್ಕಂಥ ಪೋಸ್ಟ್ ಯಾವ್ಯಾವ ಅಂತ ಇಲ್ಲಿ ಕ್ವಾಲಿಫಿಕೇಷನ್ ವೈಸ್ ಕೂಡ ಕೊಟ್ಟಿದ್ದಾರೆ. ಯಾವ್ಯಾವ ಎಷ್ಟು ಎಜುಕೇಷನ್ ಮುಗಿಸಿರ್ಬೇಕಂತ ಅದನ್ನ ಒಂದು ಸ್ವಲ್ಪ ನೋಡ್ಕೊಡ್ರಿ. ಇಂಪಾರ್ಟೆಂಟಾಗಿ ಅವರು ಮೆನ್ಷನ್ ಮಾಡಿರ್ತಾರೆ, ಇಂಪಾರ್ಟೆಂಟ್ ಅಂತ ಅಲ್ಲಿ ಅಂಡರ್ಲೈನ್ ಮಾಡಿದ್ರೆ ಇರ್ತೈತಿ. ಅದನ್ನು ನೋಡ್ಕೊಂಡು ನೀವು ಸ್ವಲ್ಪ ಓದ್ಕೊರಿ. ಇದಾದ ನಂತರ ಇಲ್ಲಿ CBT ಟೆಕ್ಸ್ಟ್ ನೋಡೋದಾತಪ್ಪ ಅಂತಂದ್ರೆ ಎಕ್ಸಾಮ್ ಡ್ಯೂರೇಷನ್ ಬಂದು 90 ಮಿನಿಟ್ಸ್ ಇರ್ತೈತಿ. 90 ನಿಮಿಷದೊಳಗೆ 100 ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ಬೇಕು. ಜನರಲ್ ಸೈನ್ಸ್ ಬಂದು 25 ಕ್ವಶನ್ಸು, ಮ್ಯಾಥಮೆಟಿಕ್ಸ್ ಬಂದು 25 ಕ್ವಶನ್ಸು, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಬಂದು 30 ಕ್ವಶನ್ಸು ಆ್ಯಂಡ್ ಜನರಲ್ ಅವೇರ್ನೆಸ್ ಆ್ಯಂಡ್ ಕರೆಂಟ್ ಅಫೇರ್ಸ್ ಇನ್ಕ್ಲೂಡಿಂಗ್ ಹಿಡ್ಕೊಂಡ್ರೆ 20 ಕ್ವಶನ್ಸು. ಇನ್ನು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ನೋಡೋದತ್ತಪ್ಪ ಅಂದ್ರೆ ಮೇಲ್ ಕ್ಯಾಂಡಿಡೇಟ್ಸ್ ಬಂದು 100 ಮೀಟರ್ನ 35 kg ಭಾರ ಹೊತ್ಕೊಂಡು 2 ನಿಮಿಷದೊಳಗೆ ಕಂಪ್ಲೀಟಾಗಿ ಓಡಬೇಕು. ಯಾವುದೇ ರೀತಿ ಕಾರಣಕ್ಕೂ ಈ ವೇಟ್ನ ಕೆಳಗಿಡೋಂಗಿಲ್ಲ. ಸೊ ಹೆಣ್ಮಕ್ಳು ಕೂಡ ಅದೇ ರೀತಿ 100 ಮೀಟರ್ನ 2 ನಿಮಿಷದಲ್ಲಿ 20 kg ಹೊತ್ಕೊಂಡು ಓಡಬೇಕು. ಸೊ ಇನ್ನೊಂದು ಏನಪ್ಪ ಅಂತಂದ್ರೆ ಗಂಡು ಮಕ್ಕಳು 1000 ಮೀಟರ್ನ 4 ನಿಮಿಷ ಅಥವಾ 15 ಸೆಕೆಂಡ್ ಒಳಗೆ ಓಡ್ತಕ್ಕಂಥದ್ದು ಮತ್ತು ಹೆಣ್ಮಕ್ಳು ಬಂದು 1000 ಮೀಟರ್ನ 5 ನಿಮಿಷ 40 ಸೆಕೆಂಡಲ್ಲಿ ಓಡಬೇಕು. ಸೊ ಇದೇನಾಗುತ್ತಪ್ಪ ಅಂದರೆ ಇದು ಫಿಸಿಕಲ್ ಟೆಸ್ಟ್ ಆಯಿತು. ಸೊ ಇನ್ನಿವಾಗ
ಯಾವ ಥರ ನಿಮ್ಮ ಫೀಮೇಲ್ ಕ್ಯಾಂಡಿಡೇಟ್ಸ್ ಏನಾದರೂ ಪ್ರೆಗ್ನೆಂಟ್ ಇದ್ರೆ ಅವ್ರಿಗೆ ಯಾವ ಥರದ ಒಂದು ಸವಲತ್ತನ್ನು ಮಾಡಿಕೊಟ್ಟಿದ್ದಾರೆ, ಮತ್ತು ಎಕ್ಸ್ ಸರ್ವಿಸ್ಮೆನ್ಸ್ ಇದ್ರೆ ಅವ್ರಿಗೆ ಏನೋ ಒಂದು ರೂಲ್ಸ್ ಐತಿ. ಸೊ ಈ ಥರದ ಎಲ್ಲ ಒಂದು ಡಾಕ್ಯುಮೆಂಟ್ಸ್ ಏನೇನು ತರಬೇಕು ಎಲ್ಲ ಒಂದು ಮಾರ್ಕ್ಗಳನ್ನ ಇಲ್ಲಿ ಇಂಪಾರ್ಟೆಂಟ್ಗಳನ್ನ ಕೊಟ್ಟಿದ್ದಾರೆ. ಅವನ್ನೆಲ್ಲ ಸ್ವಲ್ಪ ಗಮನಿಸಿ ಓದ್ಕೋರಿ. ಮತ್ತು ಅಪ್ಲೈ ಮಾಡ್ತಕ್ಕಂಥ ಪೂರ್ತಿ ಸ್ಟೆಪ್ನ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇದಾದ ನಂತರ ನಿಮ್ಮ ರಿಜಿನ್ ವೈಸ್, ಇವಾಗ ಬೆಂಗಳೂರು ರಿಜಿನ್ ಅಥವಾ ಹುಬ್ಬಳ್ಳಿ ರಿಜಿನ್ ಈ ಥರದ ರೈಲ್ವೆ ಸ್ಟೇಷನ್ ವೈಸ್ ಅಥವಾ ನಮ್ಮ ವೆಬ್ಸೈಟ್ ವೈಸ್ ಇಲ್ಲಿ ಕೆಟಗರಿನ ಕೊಟ್ಟಿದ್ದಾರೆ. ಅವುಗಳನ್ನ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಒಂದು ಕೆಟಗರಿ ಯಾವ್ದು ಬರ್ತೈತಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು, ಅಥವಾ ನೀವು ಅಪ್ಲೈ ಮಾಡ್ತಕ್ಕಂಥದ್ದು ಯಾವ ಡಿಸ್ಟಿಕ್ ಅಪ್ಲೈ ಮಾಡ್ತೀರಿ ಅಥವಾ ಯಾವ ಒಂದು ಸ್ಟೇಟಿಗೆ ಅಪ್ಲೈ ಮಾಡ್ತೀರಿ ಆ ಒಂದು ವೆಬ್ಸೈಟಿಗೆ ಒಂದು ವಿಸಿಟ್ ಮಾಡ್ಕೊಂಡು ನೀವು ಅಪ್ಲೈ ಮಾಡ್ತಕ್ಕಂಥದ್ದು. ವೆಬ್ಸೈಟ್ ಅಡ್ರೆಸ್ಸು ಎಲ್ಲ ನೀಟಾಗಿ ಕೊಟ್ಟಿದ್ದಾರೆ. ಲಾಸ್ಟ್ ಪೇಜ್ ಒಳಗೆ ಏನಪ್ಪ ಅಂತಂದ್ರೆ ಇಲ್ಲಿ ಲಾಸ್ಟ್ ಬರ್ತಾ ನೀವು ಅಪ್ಲೈ ಮಾಡ್ತಕ್ಕಂಥ ಈ ರಿಲಿಜನ್ ಯಾವುದು ಅದನ್ನು ನೋಡ್ಕೊಂಡು ಫಸ್ಟ್ ನೀವು ಅಪ್ಲೈ ಮಾಡ್ಬೇಕಾಗತ್ತೆ. ನೀವಾಗ ಅಪ್ಲೈ ಮಾಡ್ತಕ್ಕಂಥ ಪೋಸ್ಟ್ ಯಾವುದು, ಅದ್ರ ಮುಂದ್ಗಡೆ ಡಿಪಾರ್ಟ್ಮೆಂಟ್ ಯಾವುದು, ಮತ್ತು ಅದು ಯಾವುದಕ್ಕೆ ಸಂಬಂಧಪಟ್ಟಂಥ ಯಾವ ಒಂದು ಈಸ್ಟಿಗೆ ಅಥವಾ ನಾರ್ತ್ ಅಥವಾ ವೆಸ್ಟರ್ನ್ ಈ ಥರ ಸಂಬಂಧಪಟ್ಟಂಥ ಒಂದು ಮಾಹಿತಿಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನೀವು ಯಾವ ಕಡೆ ಅಪ್ಲೈ ಮಾಡ್ತೀರಿ ಅಲ್ಲಿ ಯಾವ ಪೋಸ್ಟಿಗೆ ಎಷ್ಟು ಕೆಟಗರಿ ವೈಸ್ ಪೋಸ್ಟ್ ಎಷ್ಟಿದಾವೆ ಅಂತ ಗಮನಿಸ್ಕೊಂಡು ನೀಟಾಗಿ ಸ್ವಲ್ಪ ಓದ್ಕೊಂಡು ಅಪ್ಲೈ ಮಾಡುವಂಥದ್ದು. ಕಂಪ್ಲೀಟ್ PDF ನೀಟಾಗಿ ಓದ್ಕೋರಿ. ಯಾರ್ಯಾರಿಗೆ ಏನೇನು ಸ್ವಲ್ಪ ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸ್ರಿ. ಹಂಗೆ ಇದ್ರ ಬಗ್ಗೆ ನಾಳೆಗೆ ಅಪ್ಲೈ ಮಾಡ್ತಕ್ಕಂಥ ವಿಡಿಯೋ ಬರ್ತೈತಿ, ಮತ್ತು ಸ್ಟೆಪ್ ಬೈ ಸ್ಟೆಪ್ ಎಲ್ಲ ವಿಡಿಯೋನ ಅಪ್ಲೈ ಮಾಡೋದನ್ನು ಹೇಳ್ಕೊಡ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಫ್ರೆಂಡ್ಸ್ ಒಂದಿಗೆ ಶೇರ್ ಮಾಡ್ಕೊಂಡು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ರಿ. ಧನ್ಯವಾದಗಳು.